ಪ್ರತಿದಿನ ಸಾವಿರಾರು ಭಕ್ತರು ದೇಶದ ಮೂಲೆ ಮೂಲೆಗಳಿಂದ ಈ ತಾಯಿಯ ದರ್ಶನ ಪಡೆಯೋಕೆ ಅಂತಾನೆ ಬಂದು ಕಾದು ದರ್ಶನ ಪಡಿತಾರೆ. ಈ ದೇವಿಯ ಬಗ್ಗೆ ತಿಳ್ಕೋಬೇಕು ಅಂದ್ರೆ ಈ ವಿಡಿಯೋ ಪೂರ್ತಿ ನೋಡಿ. ಹೌದು, ನಾನಿವತ್ತು ನಿಮಗೆ ಪರಿಚಯ ಮಾಡಿಸೋಕೆ ಹೊರಟಿರೋ ಶಕ್ತಿ ದೇವತೆ ಶ್ರೀ ಅಂಬಾ ಭವಾನಿ ಅಥವಾ ತುಳಜಾ ಭವಾನಿ. ಈ ದೇವಿಯು ಮಹಾರಾಷ್ಟ್ರದ ತುಳಜಾಪುರದಲ್ಲಿ ನೆಲೆಸಿದ್ದಾಳೆ. ತುಳಜಾ ಭವಾನಿ ದೇವಿ ಅಂದ್ರೆ ಸಾಕ್ಷಾತ್ ದುರ್ಗಾ ಮಾತೆಯ ಸ್ವರೂಪ. ಈಕೆ ಪಾರ್ವತಿ ದೇವಿಯ ಇನ್ನೊಂದು ರೂಪ. 51 ಶಕ್ತಿ ಪೀಠಗಳಲ್ಲಿ ಇದು ಕೂಡ ಒಂದು ಅತಿ ಪ್ರಮುಖವಾದ ಶಕ್ತಿ ಪೀಠ. ಈ ತಾಯಿಯ ಮೂರ್ತಿ ಸಂಪೂರ್ಣವಾಗಿ ಸಾಲಿಗ್ರಾಮ ಶಿಲೆಯಿಂದ ಮಾಡಲ್ಪಟ್ಟಿದೆ. ದೇವಿಯ ವಿಗ್ರಹದಲ್ಲಿ ಅಷ್ಟಭುಜಗಳನ್ನು ನಾವು ನೋಡಬಹುದು. ತುಳಜಾ ಭವಾನಿ ಇಲ್ಲಿ ನೆಲೆಸಲು ಕಾರಣವಾದ ಇತಿಹಾಸ ಇಲ್ಲಿದೆ. ಬಹಳ ಹಿಂದಿನ ಕಾಲದಲ್ಲಿ ಕ್ರೂರ ರಾಕ್ಷಸನಾದ ಕುಕುರಾಸುರ ಎಂಬುವನು ಇದ್ದನು. ಇವನ ಉಪಟಳ ತಾಳಲಾರದೆ ಭಕ್ತೆಯಾದ ಅನುಭೂತಿ ಎಂಬುವವಳು ಯಮುನಾಚಲ ಪರ್ವತದ ಮೇಲೆ ದುರ್ಗಾ ಮಾತೆಯನ್ನು ಕುರಿತು ತಪಸ್ಸು ಮಾಡಿದಳು. ಭವಾನಿ ರೂಪದಲ್ಲಿ ಪ್ರತ್ಯಕ್ಷಳಾಗಿ ಆ ರಾಕ್ಷಸನನ್ನು ಸಂಹಾರ ಮಾಡಿದ ದೇವಿ ಭಕ್ತರಿಗೆ ಆಶೀರ್ವಾದ ನೀಡಲು ಇಲ್ಲಿಯೇ ನೆಲೆಸಿದಳು. ಈ ತಾಯಿ ನಿಜವಾದ ಭಕ್ತಿಯುಳ್ಳವರ ಕೈ ಬಿಡುವುದಿಲ್ಲ. ಹಾಗಾಗಿಯೇ ಉತ್ತರ ಕರ್ನಾಟಕದ ಬಹುಪಾಲು ಭಕ್ತರು ಈ ದೇವಸ್ಥಾನಕ್ಕೆ ತಪ್ಪದೆ ಬಂದು ಪೂಜೆ ಸಲ್ಲಿಸುತ್ತಾರೆ. ಇನ್ನು ಈ ದೇವಸ್ಥಾನದ ಆವರಣದಲ್ಲಿರುವ ಕಲ್ಯಾಣಿಯ ವಿಶೇಷವನ್ನು ಹೇಳಲೇಬೇಕು. ಕಲ್ಲೋಲ ತೀರ್ಥ, ವಿಷ್ಣು ತೀರ್ಥ, ಗೋಮುಖ ತೀರ್ಥ ಎಂಬ 3 ತೀರ್ಥಗಳ ಸರೋವರವಿದೆ. ಈ ತೀರ್ಥದಲ್ಲಿ ಸ್ನಾನ ಮಾಡಿದರೆ ಚರ್ಮ ವ್ಯಾಧಿಗಳು ನಿವಾರಣೆಯಾಗುತ್ತದೆ ಎಂಬ ನಂಬಿಕೆ ಇದೆ. ತುಳಜಾ ಭವಾನಿ ದೇವಿಯ ದರ್ಶನ ಪಡೆಯೋಕೆ ಒಂದು ನಿರ್ದಿಷ್ಟವಾದ ವಿಧಾನ ಇದೆ. ಹಾಗೆಯೇ ನಿಮ್ಮ ಜೀವನದಲ್ಲಿ ಏನೇ ಸಮಸ್ಯೆಗಳಿರಲಿ, ಅದು ಕೆಲಸ, ಮದುವೆ, ಮಕ್ಕಳ ಸಮಸ್ಯೆ, ಇಂತಹ ಪ್ರತಿಯೊಂದು ಸಮಸ್ಯೆಗೂ ಈ ದೇವಸ್ಥಾನದಲ್ಲಿ ಒಂದು ಪರಿಹಾರ ಇದೆ. ದೇವಸ್ಥಾನದಲ್ಲಿ ನೀವು ಮಾಡಲೇಬೇಕಾದ ಇನ್ನು ಹಲವು ಪ್ರಮುಖ ವಿಷಯಗಳು ಮತ್ತು ಪೂಜಾ ವಿಧಿಗಳಿವೆ. ಆ ಎಲ್ಲ ದರ್ಶನದ ವಿಧಾನ, ಸಮಸ್ಯೆಗೆ ಪರಿಹಾರ ಮತ್ತು ದೇವಸ್ಥಾನದ ಮುಖ್ಯ ನಿಯಮಗಳ ಬಗ್ಗೆ ನಾನು ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ನೀಡುತ್ತೇನೆ. ಆ ವಿಡಿಯೋ ಮಿಸ್ ಮಾಡಬೇಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಹಾಗೆಯೇ ಪೇಜ್ ನ ಫಾಲೋ ಮಾಡಿ.